ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇಲ್ಲಿ ರಂಗೋಲಿ ಸ್ನೇಹಿತರೆ, ಮುಂಬಾಗಿಲಿಗೆ ರಂಗೋಲಿ ಅಂತಂದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಅಂದ್ರೆ ತುಂಬಾ ಖುಷಿ. ಅದ್ರ ಜೊತೆಗೆ ಸ್ನೇಹಿತರೆ, ಹಳ್ಳಿಯಲ್ಲಿ ಬಂದ್ಬಿಟ್ಟು ಇನ್ನ ಸಿಟಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಹಳ್ಳಿಯಲ್ಲಿ ಹಾಗಲ್ಲ. ಬೆಳಗ್ಗೆ ಬೇಗ ಕಸ ಎಲ್ಲ ತೆಗಿಬೇಕು, ಮುಂಬಾಗಿಲಿಗೆ ಸಗಣಿ ನೀರ್ ಹಾಕ್ಬೇಕು, ರಂಗೋಲಿ ಹಾಕ್ಬೇಕು. ಅದ್ರ ಚಂದನೇ ಒಂದು ನೋಡೋದು ಖುಷಿ ಅನ್ಸುತ್ತೆ. ಸಿಟಿ ಜೀವನ ಅಂದ್ರೆ ಸ್ನೇಹಿತರೆ ಒಂದು ಜಂಜಾಟದ ಜೀವನ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾರು ಖುಷಿಯಾಗಿಲ್ವ ಅಂತಂದ್ರೆ ಖಂಡಿತವಾಗ್ಲೂ ಖುಷಿಯಾಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ. ಆದ್ರೆ ಹಳ್ಳಿಯಲ್ಲಿ ಬಂದ್ಬಿಟ್ಟು ಒಂಥರ ಸಹಬಾಳ್ವೆಯ ಜೀವನ ಒಂಥರ ಹೇಳ್ಬೋದು ಸ್ನೇಹಿತರೆ. ತುಂಬಾ ಅಲ್ಲಿ ಅಂದ್ರೆ ಹಣಕ್ಕೆ ಕಡಿಮೆ ಇರುತ್ತೆ. ಇವಾಗ ಎಲ್ರು ಚೆನ್ನಾಗಿದ್ದಾರೆ ಸ್ನೇಹಿತರೆ. ಹಿಂದಿನ ಏನಂದ್ರೆ ಮುಂಚೆ ಎಲ್ಲ ಸ್ವಲ್ಪ ಹಣಕ್ಕೆಲ್ಲ ತುಂಬಾ ತೊಂದ್ರೆ ಇರ್ತಿತ್ತು. ಆದ್ರೆ ಇವಾಗೆಲ್ಲ ಹಣದಲ್ಲೂ ಚೆನ್ನಾಗಿದ್ದಾರೆ. ಹಾಗೇನೆ ಎಲ್ಲ ಚೆನ್ನಾಗಿ ಹಳ್ಳಿಗಳನ್ನು ಚೆನ್ನಾಗಿ ತುಂಬಾ ಚೆನ್ನಾಗಿದ್ದು ಆಗಿದೆ ಸ್ನೇಹಿತರೆ. ಆದ್ರೆ ಒಂದು ಹೊಂದ್ಕೊಂಡು ಹೋಗುವಂತ ಒಂದು ಗುಣ, ಒಂದು ಇದು ಎಲ್ಲ ಇರುತ್ತೆ ಸ್ನೇಹಿತರೆ. ಅದೇ ಸಿಟಿಯಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕಪಕ್ಕದ ಮನೇಲಿ ಯಾರಿರ್ತಾರೆ ಅನ್ನುವಂಥದ್ದೇ ಕೆಲವೊಂದ್ಸಲ ಗೊತ್ತಾಗಿರೋದಿಲ್ಲ ಸ್ನೇಹಿತರೆ. ಆ ರೀತಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ಏನೇ ಒಂದು ಕಷ್ಟ ಸುಖ ಏನೇ ಒಂದಿರ್ಲಿ, ಹಾಗೇನೆ ಒಂದು ಅಡಿಗೆಗಳನ್ನ ಆಗ್ಲಿ ಮಾಡಿರ್ಲಿ ಸ್ನೇಹಿತರೆ, ಅಷ್ಟೇನೆ ಯಾವ್ದನ್ನೇ ಆಗ್ಲಿ ಹಂಚಿ ತಿನ್ನುವಂತ ಗುಣ, ಒಂದು ಹಣಕಾಸಿನ ಇದ್ರಲ್ಲೇ ಆಗ್ಲಿ ಇವತ್ತ ಇಲ್ಲ ಅಂದ್ರೆ ಕೊಡುವಂಥದ್ದು ತಗೊಳ್ಳುವಂಥದ್ದು, ಈ ರೀತಿಯಾಗಿ ಒಂದು ಸಹಬಾಳ್ವೆ ಜೀವನ ಅಂತಾನೆ ಹೇಳ್ಬೋದು. ಆದ್ರೆ ಸಿಟಿಯಲ್ಲಿ ಹಾಗಲ್ಲ. ಅವರು ಅವ್ರ ಫ್ಯಾಮಿಲಿ, ಅವ್ರ ಮಕ್ಳು, ಅವ್ರ ಸಂಸಾರ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಖುಷಿ ಅಂತಾನೆ ಹೇಳ್ಬೋದು. ಆ ನಮ್ಮಂತವ್ರಿಗೆ ಹಳ್ಳಿಯಲ್ಲಿ, ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಬೆಳ್ದಿರುವಂತದಲ್ಲ, ಹಾಗಾಗಿ ಸಿಟಿಯಲ್ಲಿ ಬೆಳ್ದಿರೋರು ಇವಾಗ ಎಲ್ರು ಹೆಚ್ಚಿಗೆ ಹಳ್ಳಿ ಕಡೆನೆ ಹೊಲ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇವಾಗಿನ ಇದು ಏನ್ ಗೊತ್ತಾ ಸ್ನೇಹಿತರೆ, ಒಂದು ಎಲ್ಲಾದ್ರೂ ಒಂದು ಹೊಲ ತಗೊಳ್ಬೇಕು, ಅದ್ರಲ್ಲಿ ಒಂದು ಪುಟ್ಟ ಮನೆ ಕಟ್ಕೊಳ್ಬೇಕು, ಅಲ್ಲಿ ಜೀವನ ನಡೆಸ್ಬೇಕು ಅಂತ ಇವಾಗ ಹೆಚ್ಚಿಗೆ ಬಯಸ್ತಿರೋದೇ ಆ ರೀತಿಯಾಗಿ. ಹಾಗಾಗಿ ಏನಂದ್ರೆ ಈ ಎಲ್ಲ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟು ಒಂದು ವೃದ್ಧಾಪ್ಯ ಏನಿರುತ್ತಲ್ಲ ಅದನ್ನ ಒಂದು ಈ ರೀತಿಯಾಗಿ ನೆಮ್ಮದಿಯಾಗಿರುವಂತ ಜೀವನ ಕಳಿಬೇಕು ಅನ್ನುವಂಥದ್ದನ್ನ ಜನ ಬಯಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ದೆ ಅಷ್ಟೇನೆ. ಮತ್ತೆ ಇಲ್ಲಿ ರಂಗೋಲಿ ನಾವು ಮಾತಾಡ್ತಾ ಇದ್ದೇನೆ ಅಷ್ಟರಲ್ಲಿ ರಂಗೋಲಿನೇ ಆಯ್ತು. ಸೊಸೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ರಂಗೋಲಿ ಹಾಗೇನೆ ಮೆಹಂದಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಾಳೆ. ನಮ್ಮನೇಲಿ ಏನ್ ಗೊತ್ತಾ ಸ್ನೇಹಿತರೆ, ಒಬ್ರು ಇದನ್ ಮಾಡ್ತಾ ಇದ್ವು ಅಂದ್ರೆ ಅದನ್ನ ನೋಡ್ಕೊಂಡೆ ನಾವು ಕಲ್ತ್ಕೊಳ್ತಾ ಇರ್ತೀವಿ. ನಮ್ಮ ಅಕ್ಕ ಏನ್ ನಮ್ಮ ಯಜಮಾನ್ರ ತಂಗಿ ಇದಾರಲ್ಲ, ಅವ್ರು ಬಂದ್ಬಿಟ್ಟು ಎಲ್ಲಾ ಇದನ್ ಮಾಡುವಂಥದ್ದು, ಅದೆಲ್ಲ ಹೊಲಿಗೆ ಕ್ಲಾಸಿಗಾಗ್ಲಿ ಎಲ್ಲದನ್ನು ಕಲ್ತ್ಕೊಂಡ್ರಲ್ಲ, ಅವ್ರು ನೋಡ್ಕೊಳ್ತಾರೆ. ನಾವು ಮನೇಲಿ ಇದ್ದವ್ರು ಉಳ್ದವ್ರೆಲ್ಲ ಇದು ಹೀಗ್ ಮಾಡ್ಬೇಕಾ ಹೀಗೆ ಅಂತೇಳಿ ಕಲ್ತ್ಕೊಂಡ್ಬಿಟ್ಟಿದ್ದು ಸ್ನೇಹಿತರೆ. ಹಾಗಾಗಿ ಇವಳು ತಂಗಿ ಸೊಸೆನು ಬಂದ್ಬಿಟ್ಟು ಅವ್ರ ಆಂಟಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮೆಹಂದಿ ಡಿಸೈನ್ ಹಾಕುವಂಥದ್ದು ಎಲ್ಲದನ್ನು ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಖುಷಿ ಇದೆ. ಆದ್ರೆ ಅದನ್ನೇ ಒಂದು ಬಿಸ್ನೆಸ್ ತರ ಇದು ಮಾಡ್ಕೊಳ್ಬೋದು. ಇವಾಗ ನನ್ ಮಗಳು ಹೇಳ್ತಾ ಇದ್ಲು, ಒಂದು ಕೈಗೆ ಮೆಹಂದಿ ಹಾಕೊಳ್ಳೋದಕ್ಕೆ ದೊಡ್ಡಮ್ಮ ಎಷ್ಟು 800 ರೂಪಾಯಿನ 1000ನ ಎಷ್ಟು ಕೇಳುದು ಅಂತ ಹೇಳ್ತಾ ಇದ್ಲು ಸ್ನೇಹಿತರೆ. ಆ ರೀತಿ ಅದ್ರನ್ನು ಬಿಸ್ನೆಸ್ ತರ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಆದ್ರೆ ನಮ್ಮಲ್ಲಿ ಏನಂದ್ರೆ ನಮಗೆಲ್ಲದನ್ನು ಇದು ಬರುತ್ತೆ ಮಾಡುವಂತ ಒಂದು ಇದು ಕಲೆ ಇದನ್ನ ಕೊಟ್ಟಿದ್ದಾನೆ ಭಗವಂತ. ಆದ್ರೆ ನಮಗೆ ಉಪಯೋಗಿಸ್ಕೊಳ್ಳುವಂತ ಒಂದು ಇದಿಲ್ಲ ಅಷ್ಟೇನೆ, ಏನು ಮಾಡೋದಿಕ್ಕಾಗೋದಿಲ್ಲ. ಇರ್ಲಿ ಸ್ನೇಹಿತರೆ, ಆದ್ರೂನು ಈ ರೀತಿಯಾಗಿ ಒಂದು ಇದನ್ನ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಬಂದ್ಬಿಟ್ಟು ತಂಬಿಟ್ಟು ಆರತಿಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಅಕ್ಕ ಕುತ್ಕೊಂಡಿದ್ದಾರೆ, ಹಾಗೇನೆ ನಮ್ ಚಿಕ್ಕ ಪಾಪ ಬಂದಿದ್ದಾನೆ, ಅಣ್ಣ ಎತ್ಕೊಂಡ್ ಬಂದಿದ್ದಾನೆ. ಇಲ್ಲಿ ನಮ್ಮ ಅಕ್ಕ ಒಳಗಡೆ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡಿದ್ದಾರೆ. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಲೆ ಸ್ನಾನ ಮಾಡಿದ್ನಲ್ಲ, ಹಾಗೇನೆ ಸ್ವಲ್ಪ ಒಣಕೊಳ್ಳಿ ಅಂತೇಳಿ ಹಾಗೆ ಕಟ್ಕೊಂಡು ತಂಬಿಟ್ಟಿನ ಆರತಿಯನ್ನ ಮಾಡ್ತಾ ಇದ್ದೀನಿ. ಮತ್ತೆ ಅಕ್ಕ ಬಟ್ಲು ಹಾಗೇನೆ ವಿಳ್ಯದೆಲೆ ಎಲ್ಲ ಕೊಡ್ತಾ ಇದ್ದಾರೆ. ಅಕ್ಕ ಬಂದ್ಬಿಟ್ಟು
ರೆಡಿ ಮಾಡ್ಕೊಡ್ತಾ ಇದ್ರು. ಮಗ ಆ ಕಡೆ ಈ ಕಡೆಗೆ ಓಡ್ತಾ ಇದ್ದ ಆಟ ಆಡ್ತಾರೆ ಸ್ನೇಹಿತರೆ. ಇಲ್ಲಿ ನನ್ನ ಚಿಕ್ಕ ಮಗ ಬಂದ್ಬಿಟ್ಟು ವಿಡಿಯೋ ಮಾಡಪ್ಪ ಸ್ವಲ್ಪ ಅಂದೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ತಂಬಿಟ್ಟಿನ ಆರತಿ ನೆಕ್ಸ್ಟ್ ಇದು ಎರಡನೇದು ಸ್ನೇಹಿತರೆ. ಹಬ್ಬದ ದಿನ ಫಸ್ಟ್, ಇದು ನೆಕ್ಸ್ಟ್ ಎರಡು. ಈ ಹಬ್ಬ ಮಾಡಿದಾಗ ಖಂಡಿತವಾಗ್ಲು ಎರಡೆರಡು ಸಲ ಆರತಿ ಅಂತೂ ಮಾಡಿರ್ತೀವಿ ಸ್ನೇಹಿತರೆ. ಏನಕ್ಕಂದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ ದೇವಸ್ಥಾನಕ್ಕೆ ಬರ್ತಾ ಇದೀವಲ್ವಾ ಎಲ್ರು, ನಮ್ಮೂರಿನ ಆರಾಧ್ಯ ದೇವತೆ ಅಂತಾನೆ ಹೇಳ್ಬೋದು. ಹೆಣ್ ದೇವ್ರುಗಳು ಸುಮಾರಿದೆ, ಇದ್ರೂನು ಅದ್ರಲ್ಲೂ ಇದಕ್ಕೂನು ಪ್ರಮುಖವಾದ ಸ್ಥಾನ ಕೊಡ್ತಾರಂತಾನೆ ಹೇಳ್ಬೋದು. ಎಲ್ರು ತುಂಬಾ ನಂಬುವಂತ ದೇವತೆ ಶ್ರೀ ಗಂಟ್ಲು ಮಾರಮ್ಮನವ್ರ ದೇವಸ್ಥಾನ. ಏನೇ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದ್ರೂ ಅಲ್ಲಿಗೆ ಹೋಗಿ ನಾವು ಒಂದು ಪೂಜೆ ಮಾಡ್ಕೊಂಡು ಒಂದ್ ಕಾಯಿ ಹೊಡ್ಕೊಂಡು ಬಂದ್ವಿ ಅಂದ್ರೆ ಸ್ನೇಹಿತರೆ, ಅದು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಖಂಡಿತವಾಗ್ಲೂ ಆಗುತ್ತೆ. ಮುಂಚೆಯಿಂದ ಅದೇ ರೀತಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇವಾಗ್ಲೂ ನಾವುಗಳು ಎಲ್ಲ ಪಾಲಿಸ್ಕೊಂಡು ಹೋಗ್ತೀವಿ ಅಂತಾನೆ ಹೇಳ್ಬೋದು. ನನ್ ಮಗ ನಮ್ಮ ಅಣ್ಣ ಎಲ್ಲ ನೀರಿದು ಮಾಡ್ತಾರೆ ನೋಡಿ ಜಗ್ಗನಲ್ಲಿ ಸ್ನೇಹಿತರೆ. ಇವಾಗ ಇಲ್ಲಿ ಮಾತ್ರ ಯಾವಾಗ್ಲೂ ಇದೆ ಸ್ನೇಹಿತರೆ. ನಾವು ಇವಾಗ ಹಳ್ಳಿಗಳಲ್ಲೆಲ್ಲ ಹೋಗ್ಬಿಟ್ಟಿದೆ. ನಾವು ಚಿಕ್ಕಂದಲ್ಲಿದ್ದಾಗ ಇದೇ ರೀತಿಯಾಗಿ ಇದು ಮಾಡಿ ನೀರು ಹೊಡೆದ್ಬಿಟ್ಟು ಎಲ್ಲಿ ಜಗ್ಗಿ ನೀರನ್ನ ತಗೊಂಡ್ ಬರ್ತಾ ಇದ್ದು. ನಾನಿಲ್ಲಿ ಕೈ ಕಾಲ್ ಮುಖ ತೊಳ್ಕೊಳ್ತಾ ಇದ್ದೀನಿ. ಎಲ್ರು ಒಬ್ರಿಂದ ಒಬ್ರು ಎಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಇನ್ನೇ ಬಂದಿರ್ತೀವಿ. ಆದ್ರೂ ಆರತಿ ಎಲ್ಲ ಬೆಳಗ್ಬೇಕಲ್ಲ, ಹಾಗಾಗಿ ಮತ್ತಿನ್ನೊಂದ್ಸಲ ಕೈ ಕಾಲ್ ಮುಖ ತೊಳ್ಕೊಂಡು ಹೋಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆರತಿಯನ್ನ ಬೆಳಗುವಂಥದ್ದು. ಹಾಗೇನೆ ತಾಯಿ ಗಂಟ್ಲು ಮಾರಮ್ಮನವರು ನೋಡಿ ಎಲ್ಲ ಹೂಗಳನ್ನ ಎಲ್ಲ ಹಾಕಿದ್ರೆ. ಇಲ್ಲಿ ಮುಂಚೆ ನಾವು ಚಿಕ್ಕವರಿದ್ದಾಗ ಒಂದ್ ಬೇವಿನ ಮರ ಇತ್ತು, ಅದ್ರ ಕೆಳಗಡೆ ದೇವ್ರು ಇದ್ದಿದಂಥದ್ದು ಅಷ್ಟೇನೆ ಸ್ನೇಹಿತರೆ. ಈಗ ಬೇವಿನ ಮರ ಎಲ್ಲ ಹೋಗಿದೆ, ಚಿಕ್ಕದಾಗಿ ಒಂದು ಗರ್ಭದ ಗುಡಿ ಕಟ್ಟಿದ್ದಾರೆ. ಜನ ಬರುತ್ತೆ ಅಂದ್ರೆ ಎಷ್ಟು ಜನ ಅಂದ್ರೆ ಸ್ನೇಹಿತರೆ ತುಂಬಾ ಜನ. ನಾನೆಲ್ಲ ಕುರಿ ಕಡಿಯೋದು ಎಲ್ಲ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ವಿಡಿಯೋದಲ್ಲೆಲ್ಲ ಸರಿಯಾಗಿ ಶೇರ್ ಮಾಡ್ಕೊಳ್ಬೋದ ಇಲ್ಲ ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ಲಿಲ್ಲ ಸ್ನೇಹಿತರೆ. ಇಷ್ಟನ್ನೇ ಮಾಡಿದೆ. ಮತ್ತೆ ಅರಕೆ ಮಾಡ್ಕೊಂಡು ಬೇವಿನ ಸೀರೆ ಉಡಿಸೋದು ಅದನ್ನೆಲ್ಲ ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿಲ್ಲ ಸ್ವಲ್ಪ. ಹಾಗೇನೆ ನಾವೆಲ್ಲರೂ ಆರತಿಯನ್ನ ಬೆಳಗ್ತಾ ಇದೀವಿ ನೋಡಿ. 3 ಸುತ್ತು ಬೆಳ್ಕೊಂಡ್ ಬರ್ತೀವಿ ಸ್ನೇಹಿತರೆ ದೇವಸ್ಥಾನ ಸುತ್ತ. ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಅನ್ನ, ಮೊಸರು, ಹೋಳಿಗೆ, ಕರಿಗಡುಬು ನೈವೇದ್ಯಕ್ಕೆ ಎಲ್ಲ ಮಾಡ್ಕೊಂಡ್ ಬಂದು ಕೊಡ್ತಾ ಇರ್ತಾರೆ ಸ್ನೇಹಿತರೆ. ನಾವೇನ್ ನೈವೇದ್ಯಕ್ಕೆಲ್ಲ ಏನು ಮಾಡೋದಿಲ್ಲ. ನಾವು ಹಣ್ಣು ಕಾಯಿ ಉಡಿಯಕ್ಕಿ ಹಾಗೆ ಮಡ್ಲಕ್ಕಿ ಹಾಗೇನೆ ತಂಬಿಟ್ಟಿನ ಆರತಿ ಎಲ್ಲ ತಗೊಂಡಾಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು. ಈ ಸಲ ನಮ್ ಸಣ್ಣ ಮಾಮ ಒಬ್ರು ಮಿಸ್ ಆದ್ರು. ಅವ್ರೊಬ್ರು ಬಂದಿತ್ತಂದ್ರೆ ತುಂಬಾ ಇಲ್ಲಿ ಖುಷಿ ಆಗ್ತಿತ್ತು. ಯಾಕಂದ್ರೆ ನಮ್ಮ ಮಾಮ ಇಲ್ಲೇ ನಮ್ದು ಹೊಲ ಇರುವಂತದ್ದು, ಈ ದೇವಸ್ಥಾನದ ಹಿಂಭಾಗದಲ್ಲೇ ಹೊಲ ಇದೆ ನಮ್ದು. ನಮ್ಮ ಮಾಮ ಬಂದಿತ್ತಂದ್ರೆ ಗೊತ್ತಲ್ಲ, ಹಾಗಾಗಿ ಒಂದು ಎಲ್ಲ ಇದು ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ಬೋದು. ಬಂದಿರಲಿಲ್ಲ ಪಾಪ, ನಡೆಯೋದಕ್ಕೆಲ್ಲ ಆಗೋದಿಲ್ಲ, ನೀವೇ ಹೋಗ್ ಬರ್ರಿ ಅಂತ ನೋಡಿ ಬೇವಿನ ಸೊಪ್ಪಿಂದು ಇದನ್ನ ಆರತಿ ಇದನ್ನ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಬೇವಿನ ಸೊಪ್ಪು ಸೀರೆ ಉಡ್ಸೋದಿಕ್ಕೆ ಅಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಷ್ಟೇನೆ ಸ್ನೇಹಿತರೆ. ತುಂಬಾ ಜನ, ನಾವು ಬೇಗನೆ ಸ್ವಲ್ಪ ಹೋಗಿದ್ರಿಂದ ಇನ್ನ ಜನಸಂಖ್ಯೆ ಕಡಿಮೆ ಇತ್ತು. ಹಾಗೇನೆ ದೇವಸ್ಥಾನದಿಂದ ಶೇಂಗಾ ಗಿಡ ಹಾಗೇನೆ ಮೆಕ್ಕೆ ಜೋಳ, ಮೆಕ್ಕೆ ತೆನೆದು ಅದೆಲ್ಲ ಹಾಕಿದಾರೆ ನೋಡಿ. ಅದು ಒಂದು ಕ್ಲಿಪ್ಪಿಂಗ್ಸ್ ತಕೊಂಡೆ ನೋಡಿ. ಎಲ್ಲ ಜನ ನಿಂತಿದ್ದಾರೆ. ನಮ್ದು ಎಲ್ಲ ಆರತಿ ಎಲ್ಲ ಮಾಡಿದಾಯ್ತು ನೋಡಿ. ಇಲ್ಲಿ ಸ್ನೇಹಿತರೆ ಇವರು ಕುರಿ ಎಲ್ಲ ಕಡಿದು ಇದು ದೇವ್ರು ಅರ್ಕೆ ಮಾಡ್ಕೊಂಡಿದ್ರಲ್ವಾ, ಮಾಡ್ತಾ ಇದ್ರು ಸ್ನೇಹಿತರೆ. ಆದ್ರೂನು ಏನಾಯ್ತಂದ್ರೆ ಅವರು ಬಂದ್ಬಿಟ್ಟು ನಾನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ, ಮಾಡ್ಕೋಬೋದ ಹೇಗಂತೇಳಿ ಅವ್ರೇನ್ ಮಾಡಿದಾರೆ, ಅರಿಶಿನ ಕುಂಕುಮ ತಗೊಂಡ್ ಬಂದಿಲ್ಲ ಸ್ನೇಹಿತರೆ. ಬಳೆ ಎಲ್ಲ ಉಡಿಯಕ್ಕಿ ಎಲ್ಲ ತಗೊಂಡ್ ಬಂದಿದ್ದಾರೆ, ಆದ್ರೆ ಅರಿಶಿನ ಕುಂಕುಮ ಬಳೆ ತಗೊಂಡ್ ಬಂದಿಲ್ಲ, ಬಿಟ್ಟು ಬಂದಿದ್ದಾರೆ. ಅವರು ಅಲ್ಲಿಂದ ಊರಿಂದ ಅವರು ನೈವೇದ್ಯಕ್ಕೆಲ್ಲ ತಗೊಂಡ್ ಬಂದ್ರಲ್ಲ, ಅವ್ರ ಮೈ ಮೇಲೆ ದೇವ್ರು ಬಂದು ಹೇಳ್ತಾ ಇರುವಂತದ್ದು, ನೀನ್ ಇಷ್ಟೆಲ್ಲ ಖರ್ಚು ಮಾಡ್ದೆ ಆದ್ರೂ ನನಗೆ ಒಂದು ಅರಿಶಿನ ಕುಂಕುಮ ಒಂದ್ ಬಳೆ ಕೊಡ್ಲಿಲ್ವಲ್ಲ ನೀನು ಅಂತ ಹೇಳಿ. ಯಾವ ರೂಪದಲ್ಲಿ ಯಾರ ಮೇಲಾದ್ರೂ ಇದು ಆಗ್ಬೋದು ಸ್ನೇಹಿತರೆ. ಅದು ಹಾಗಾಗಿ ತಪ್ಪಾಯ್ತು, ತಂದು ಕೊಡ್ತೀವಿ ಅಂತ ಅವ್ರು ಇದನ್ನ ಮಾಡ್ಕೊಂಡಾಗ ಸ್ವಲ್ಪ ಇದು ಆಯ್ತು. ನಂತರ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನಾನು ಸ್ವಲ್ಪ ಎಲ್ರಿಗೂ ನಾನು ಹಾಗೆ ತಂಗಿ ಊಟಕ್ಕೆ ಬಡಿಸಿ ನಂತರ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಎಲ್ರು ಊಟ ಮಾಡ್ತಾ ಇದಾರೆ. ಪಲಾವು, ನಮ್ಮ ಮನೆಯಲ್ಲಿ ಪಲಾವ್ ಮಾಡ್ಕೊಂಡಿದ್ವಿ. ಹಾಗೇನೆ ಆ ಕಡೆ ಮನೆಯಲ್ಲಿ ಪುಳಿಯೋಗರೆ, ಮತ್ತೆ ಇನ್ನೊಂದು ಈ ಕಡೆ ತಂಗಿ ಬಂದ್ಬಿಟ್ಟು ಅವರನ್ನು ಪುಳಿಯೋಗರೆ ಮಾಡ್ಕೊಂಡಿದ್ರು. ಹಾಗೇನೆ ಕರಿಗೇಡು ಬಿರ್ತವೆ, ಹಪ್ಳ, ಸಂಡಿಗೆ, ಉಪ್ಪಿನಕಾಯಿ, ಅದ್ರ ಜೊತೆಗೆ ನಾವು ಬಂದ್ಬಿಟ್ಟು ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಸ್ನೇಹಿತರೆ. ಆ ಬಿಸಿಲಿಗೂ ಅದಕ್ಕೂ ಅಲ್ಲಿ ಊಟ ಮಾಡ್ತಾ ಇದ್ದು ಕುತ್ಕೊಂಡು ತುಂಬಾನೇ
ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಖುಷಿ ಕೊಡ್ತಾ ಇತ್ತು ಎಲ್ಲರ ಜೊತೆಯಲ್ಲೂ ಕಾಲ ಕಳೆದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು. ನಂತರ ಇಲ್ಲಿ ಟೆಂಪೋದಲ್ಲಿ ಬಂದಿದ್ವಲ್ವ ನಾವು ಸ್ವಲ್ಪ, ಹಾಗಾಗಿ ಎಲ್ಲ ಟೆಂಪೋದಲ್ಲಿ ಕುತ್ಕೊಂಡಿದ್ದಾದ್ಮೇಲೆ ಮನೆ ಕಡೆ ಹೊರಡ್ತಾ ಇದ್ವಿ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ಇಲ್ಲೇ ಯಾವುದೇ ನಾವ್ ಇದ್ರಲ್ಲಿ ಗಾಡಿಯಲ್ಲಿ ಬರ್ಲಿ ಬಂದ್ರು ಹೊರಡೋ ಟೈಮಿಗೆ ಒಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕೊಂಡು ಹೊರಡುವಂಥದ್ದು. ಹಾಗೇನೆ ನೋಡಿ ದೊಡ್ಡ ದೊಡ್ಡ ಟೆಂಪೋಗಳು ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಕುರಿ ಅವತ್ತಿನ ದಿನ ಎಲ್ಲ ಕಡಿತಾ ಇದ್ರು. ಇಲ್ಲೇ ಸಾಂಬಾರ್ ಮಾಡ್ಕೊಂಡು ಎಲ್ರಿಗೂ ಬಂದವ್ರಿಗೂ ಊಟ ಹಾಕ್ತಾರೆ ಸ್ನೇಹಿತರೆ. ಊಟ ಮಾಡ್ಕೊಂಡು ಸಂಜೆವರೆಗೂ ಇದ್ದು ಹೋಗ್ತಾರೆ. ನಾವು ಇಷ್ಟೇನೆ ಸ್ನೇಹಿತರೆ ಇದು ನೋಡಿ ಒಂದ್ ರೌಂಡ್ ಬರ್ತಾ ಇದೆ ಗಾಡಿ ಬಂದ್ಬಿಟ್ಟು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಹೊಲ ಆ ಕಡೆನೆ ಬರುತ್ತೆ ಮೇಲ್ಗಡೆ. ಈ ರೀತಿಯಾಗಿ ಇತ್ತು ಸ್ನೇಹಿತರೆ. ತಾಯಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ. ನಿಮ್ಗೇನಾದ್ರೂ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೋದ ವರ್ಷ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸ್ನೇಹಿತರೆ, ಅದು ವಿಡಿಯೋ ಇದೆ ನನ್ನ ಇದರಲ್ಲಿ ನೋಡಿ ಸ್ನೇಹಿತರೆ. ಹೋದ ವರ್ಷ ಅಂತೂ ತುಂಬ ಜಾತ್ರೆ ಥರ ತುಂಬ ಜನ ಸೇರ್ಕೊಂಡಿದ್ರು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಈ ಸಲ ಅಂದರೆ 2 ದಿನ ಸೋಮವಾರ ಇದು ಬಂದಿತ್ತಲ್ಲ, ಹಾಗಾಗಿ ಸೋಮವಾರ ಹೋಗಲಿಲ್ಲ. ಮಂಗಳವಾರ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಸೋಮವಾರ ಮಾಡುವಂಥವ್ರು ಮಾಡಿದ್ದಾರೆ, ಮಂಗಳವಾರ ಮಾಡುವಂಥವ್ರು ಮಾಡಿದ್ದಾರೆ. ಮಂಗಳವಾರ ಬಂದುಬಿಟ್ಟು ವಾರ ಅಲ್ವಾ, ಹಾಗಾಗಿ ನಾವು ಮಂಗಳವಾರ ಹೋಗಿದ್ವಿ. ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು. ನಂತರದಲ್ಲಿ ತುಂಬ ಜನ ಆದರು ಸ್ನೇಹಿತರೆ. ನಾವು ಬೇಗ ಬಿಸಿಲಾಗ್ಬಿಡುತ್ತೆ ಅಂತೇಳಿ ಬೇಗ ಹೋಗಿ ಬೇಗ ಬಂದ್ವಿ ಸ್ನೇಹಿತರೆ. ನೋಡಿ ಎಲ್ಲರೂ ಟವಲೆಲ್ಲ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿಯಾಗಿತ್ತು ಸ್ನೇಹಿತರೆ. ಇದೆಲ್ಲ ಒಂಥರ ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅದು. ಹಾಗಾಗಿ ಎಲ್ರಿಗೂ ಒಂದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ.